ನಮಸ್ಕಾರ. ನಾವು ಸರ್ವಾಣಿ ಪ್ರಾಡಕ್ಟ್ಸಿಂದ ಇವತ್ತು ನಾವು ಸಿದ್ದರಾಮಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ. ಇದು ನಮ್ಮ ನಾಯಿ ಮರಿ ಕೋಕೋ. ಈ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಹಚ್ಚ ಹಸಿರಾದ ರಾಗಿ ಹೊಲಗಳು, ಕುರುಚಲ ಕಾಡು ಸೇರಿದಂತೆ ನರಿ, ಚಿರತೆ, ಕಿರುಬ, ನತ್ತಿಂಗ, ಹರಟೆ ಮಲ್ಲರು ಬದುಕಿ ಪ್ರಕೃತಿಯನ್ನು ಜೀವಂತವಾಗಿಸಿವೆ. ನಾವಿಲ್ಲಿಗೆ ಬಂದಾಗ ಶುರುನಲ್ಲೇ ಕಂಡದ್ದು ಪ್ಲಾಸ್ಟಿಕ್ ಕಸದ ರಾಶಿ. ಶುಚಿ ರುಚಿ ಬೈ ಸರ್ವಾಣಿ ಅಡಿ ಮೊದಲ ಕೆಲಸವೇ ಶುಚಿ. ಟೀಮ್ ಜೊತೆ ಕೆಲವು ಪಬ್ಲಿಕ್ ಕೂಡ ಜಾಯಿನ್ ಆಗಿ ಬೆಟ್ಟದ ಸುತ್ತ ಅಡ್ಡಾಡಿ ಕಲೆ ಹಾಕಿದ್ದು 2 ಚೀಲ ಪ್ಲಾಸ್ಟಿಕ್ ಕಸ. ಪ್ಲಾಸ್ಟಿಕ್ ಬಳಸಿದ ಮೇಲೆ ಅದನ್ನು ರೀಸೈಕಲ್ ಮಾಡೋಕ್ಕೆ ಕೊಡೋದು ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ. ಒಟ್ಟು 20 kgಯಷ್ಟು ಪ್ಲಾಸ್ಟಿಕ್ ಆಯ್ದು ರೀಸೈಕಲ್ಗೆ ಕೊಡೋಕೆ ಪ್ಯಾಕ್ ಮಾಡ್ಕೊಂಡಿದ್ವಿ. ಕೈ ಕೆಸರಾದರೆ ಬಾಯಿ ಮೊಸರು, ಶುಚಿಯಾದ ಮೇಲೆ ರುಚಿ. ಇವತ್ತಿನ ಅಡುಗೆ ಅವಲಕ್ಕಿ ವಿತ್ ಮೆಣಸಿನ್ಕಾಯಿ ಬಜ್ಜಿ. ತಿಪ್ಟೂರು ತೆಂಗಿನಕಾಯಲ್ಲಿ ತೆಗೆದಿರೋ ಸರ್ವಾಣಿ ತೆಂಗಿನಕಾಯಿ ಎಣ್ಣೆಲಿ ಸಖತ್ತಾಗಿರೋ ಅವಲಕ್ಕಿ ರೆಡಿ ಮಾಡ್ತಾ ಇರಬೇಕಾದ್ರೆ ಎಲ್ಲರಿಗೂ 2 ಹೊಟ್ಟೆ ಆಗಿತ್ತು. ಇವಾಗ ಸೂಪರ್ ಆಗಿರೋ ಅವಲಕ್ಕಿ ರೆಡಿ. ನಂತರ ಸರ್ವಾಣಿ ಶೇಂಗಾ ಎಣ್ಣೆಲಿ ಮೆಣಸಿನ್ಕಾಯಿ ಬಜ್ಜಿ ಕರೆದು ತಿಂದರೆ ಎಷ್ಟು ರುಚಿ ಇರುತ್ತೆ ಅಂತ ನೀವು ಮಾಡಿ ನೋಡಿದ್ರೇ ಗೊತ್ತಾಗೋದು. ಒಟ್ಟಿನಲ್ಲಿ ಇವತ್ತಿನ ಅವಲಕ್ಕಿ ವಿತ್ ಮೆಣಸಿನ್ಕಾಯಿ ಬಜ್ಜಿ ಸೂಪರ್ ಹಿಟ್. ತಿಂದಾದ್ಮೇಲೆ ಒಳ್ಳೆ ಟೀ ಮಾಡಿದ್ವಿ, ಆದರೆ ಲೋಟ ತರೋದೇ ಮರ್ತಿದ್ವಿ. ಆದ್ರೇನಂತೆ ಚಿಕ್ಕನಾಯಕನಹಳ್ಳಿಲಿ ಚಿಪ್ಪು ಫೇಮಸ್ಸು. ಇವತ್ತಿನ ಕೋಕೋ ಟೀ ಜೊತೆ ನಮ್ಮ ದಿನ ಮುಗೀತು. ಥ್ಯಾಂಕ್ ಯು ಸರ್ವಾಣಿ ಪ್ರಾಡಕ್ಟ್ಸ್.